Welcome to Yalakan Animation. ಗುರುಗಳು ಬಹುದೊಡ್ಡ ಸಾಧಕರು. ಸದಾಕಾಲ ಎಚ್ಚರದಲ್ಲೇ ಇದ್ದು ತಮ್ಮ ಶಿಷ್ಯರನ್ನ ಅದೇ ಎಚ್ಚರದಲ್ಲಿ ಬೆಳೆಸ್ತಾ ಇದ್ರು. ಅವರ ಶಿಸ್ತು ಬಹಳ ಕಠಿಣವಾಗಿತ್ತು. ಆಕಸ್ಮಿಕವಾಗಿ ಯಾರಾದರೂ ಅದನ್ನು ಪಾಲಿಸದಿದ್ದರೆ ಬಹಳ ಕೋಪಗೊಳ್ಳುತ್ತಿದ್ದರು. ಆತ್ಮಾನಂದ ಅವರ ಹಿರಿಯ ಶಿಷ್ಯ. ಆತನು ಮಹಾನ್ ಸಾಧಕ. ಅವನು ಗುರುಗಳಿಂದ ಮತ್ತು ಸಾಧನೆಯಿಂದ ಅನೇಕ ಅದ್ಭುತ ಶಕ್ತಿಗಳನ್ನು ಸಂಪಾದಿಸಿಕೊಂಡಿದ್ದ. ಒಮ್ಮೆ ಆತ್ಮಾನಂದ ಪ್ರವಾಸಕ್ಕೆ ಹೊರಟಿದ್ದ. ಅವನು ಕಾಡಿನ ಮಧ್ಯೆ ಹೋಗುವ ಪ್ರಸಂಗ ಬಂದಿತು. ಆಗ ಊರಿನವರೆಲ್ಲ ಅಲ್ಲಿಗೆ ಹೋಗಬೇಡಿ, ಅಲ್ಲಿ ಒಂದು ದೇವಸ್ಥಾನದ ಹತ್ತಿರ ಮಹಾಕಾಲ ಎಂಬ ದೊಡ್ಡ ಸರ್ಪವಿದೆ. ಅದರ ಶಕ್ತಿ ಅಪಾರವಾದದ್ದು. ಕಾಡಾನೆಗಳು ಕೂಡ ಹೆದರಿ ಅಲ್ಲಿಗೆ ಹೋಗೋದಿಲ್ಲ. ಸುತ್ತಮುತ್ತ ಯಾವ ಪ್ರಾಣಿಯೂ ಬರದಂತೆ ಸರ್ಪ ನೋಡಿಕೊಳ್ಳುತ್ತಿದೆ. ನೀವು ಅಲ್ಲಿಗೆ ಹೋದರೆ ಬಲಿಯಾಗುವುದು ಖಂಡಿತ, ಹೋಗಬೇಡಿ ಎಂದು ಒತ್ತಾಯಿಸಿದರು. ಆದರೆ ಆತ್ಮಾನಂದ ಕೇಳಿಯಾನೆ ಹಠದಿಂದ ಮಾರ್ಗದಲ್ಲಿ ಹೊರಟೇ ಬಿಟ್ಟ. ದೇವಸ್ಥಾನದ ಸಮೀಪ ಆತ್ಮಾನಂದ ಬರುತ್ತಿದ್ದಂತೆ ಮಹಾಕಾಲ ಸರ್ಪಕ್ಕೆ ವಾಸನೆ ಬಂದಿರಬೇಕು. ಸುರುಳಿ ಸುತ್ತಿಕೊಂಡು ಕುಳಿತಿದ್ದ ಸರ್ಪ ಎಚ್ಚರಗೊಂಡಿತು. ಆತ್ಮಾನಂದ ನೇರವಾಗಿ ಅಲ್ಲಿಗೆ ಹೋದ. ಒಂದಿಷ್ಟು ಹುಲ್ಲು ಹಾಕಿಕೊಂಡು ಅದರ ಮೇಲೆ ಪದ್ಮಾಸನ ಹಾಕಿಕೊಂಡು ಕುಳಿತ. ಧ್ಯಾನ ಮುದ್ರೆಯಲ್ಲಿ ಮಗ್ನನಾದ. ಬುಸುಗುಡುತ್ತಾ ಬಂದ ಸರ್ಪ ಇವನು ಆರಾಮವಾಗಿ ಕುಳಿತಿದ್ದನ್ನು ನೋಡಿ ವಿಷವನ್ನು ಕಾರತೊಡಗಿತು. ಅದು ಹೊಗೆಯ ರೂಪದಲ್ಲಿ ಆತ್ಮಾನಂದನನ್ನು ಸುತ್ತಿಕೊಂಡಿತು. ಆಗ ಉಸಿರು ಬಿಗಿ ಹಿಡಿದ ಆತ್ಮಾನಂದ ತನ್ನ ಯೋಗ ಶಕ್ತಿಯಿಂದ ಹಣೆಯಿಂದ ಬೆಂಕಿಯನ್ನು ಬಿಟ್ಟ. ಅದು ಹಾವಿನೆಡೆಗೆ ನುಗ್ಗಿ ಬಂತು. ಆ ಬೆಂಕಿಯ ಜಳಕ್ಕೆ ಹಾವು ಹೆದರಿತು. ಅದರ ವಿಷ ಆತ್ಮಾನಂದನನ್ನು ತಲುಪಲೇ ಇಲ್ಲ. ಆದರೆ ಅವನಿಂದ ಬರುತ್ತಿದ್ದ ಬೆಂಕಿ ಹಾವನ್ನು ಸುಡುತ್ತಿತ್ತು. ಆಗ ಹಾವು ಆತ್ಮಾನಂದನಿಗೆ ಶರಣಾಗಿ ಅವನ ಕಾಲ ಬಳಿ ಮಲಗಿಬಿಟ್ಟಿತು. ಆತ್ಮಾನಂದ ಅದನ್ನು ಕ್ಷಮಿಸಿ ಅಲ್ಲಿಂದ ಹೊರಟು ಬಿಟ್ಟ. ಕಾಡಿನಿಂದ ಹೊರಬಂದ ಆತ್ಮಾನಂದನನ್ನು ಕಂಡು ಅಲ್ಲಿದ್ದ ಶಿಷ್ಯರಿಗೆ ಬಹಳ ಖುಷಿಯಾಯಿತು. ಈತನ ಸಾಧನೆ ಬಗ್ಗೆ ಹೆಮ್ಮೆಯಾಯಿತು. ಈ ಸಾಧನೆಯನ್ನು ಸಂಭ್ರಮಿಸಲು ಮರುದಿನ ಶಿಷ್ಯರು ಭಾರೀ ಭೋಜನ ವ್ಯವಸ್ಥೆಯನ್ನು ಮಾಡಿದರು. ಊಟದ ನಂತರ ಅಲ್ಲಿ ವಿಶೇಷವಾಗಿ ತಯಾರಾಗುತ್ತಿದ್ದ ಮದ್ಯವನ್ನು ಕುಡಿಸಿದರು. ಆತ್ಮಾನಂದ ಮೈಮರೆತು ಕುಡಿದ. ಉನ್ಮತ್ತನಾದ, ಎಚ್ಚರ ತಪ್ಪಿ ಬಿದ್ದ. ಆ ಸಂಜೆಗೆ ಗುರುಗಳು ಅಲ್ಲಿಗೆ ಬಂದರು. ಆತ್ಮಾನಂದನ ಈ ಅವತಾರವನ್ನು ನೋಡಿ ಗುರುಗಳು ಏನನ್ನುತ್ತಾರೋ ಎಂದು ಶಿಷ್ಯರು ಗಾಬರಿಯಾದರು. ಆದರೆ ಗುರುಗಳು ಮಾತನಾಡಲಿಲ್ಲ. ಗುರುಗಳನ್ನು ನೋಡಿದ ಮೇಲೆಯೂ ಆತ್ಮಾನಂದ ಅವರ ಕಡೆಗೆ ತಿರುಗಿ ನೋಡದೆ ಅವರ ಕಡೆ ಕಾಲು ಚಾಚಿ ಮಲಗಿಬಿಟ್ಟ. ಆಗ ಗುರುಗಳು ಶಿಷ್ಯರನ್ನು, ಈಗ ಆತ್ಮಾನಂದನಿಗೆ ನನ್ನ ಬಗ್ಗೆ ಗೌರವವಿದೆಯೇ ಎಂದು ಕೇಳಿದರು. ಇಲ್ಲ ಗುರುಗಳೇ ಎಂದರು ಶಿಷ್ಯರು. ಈಗ ಆತ್ಮಾನಂದ ಮಹಾಕಾಲ ಸರ್ಪ ಹೋಗಲಿ, ಸಣ್ಣ ಎರೆಹುಳುವನ್ನಾದರೂ ನಿಗ್ರಹಿಸಬಲ್ಲನೆ ಎಂದರು. ಅದು ಆಗದು ಗುರುಗಳೇ ಎಂದರು ಶಿಷ್ಯರು. ಆಗ ಗುರುಗಳು, ಇದೇ ನೋಡಿ ಅನಾಹುತ. ಯಾವ ಆತ್ಮಾನಂದ ನನ್ನ ಬಗ್ಗೆ ಅಪಾರ ಶ್ರದ್ಧೆ ಗೌರವ ಇಟ್ಟುಕೊಂಡಿದ್ದನು ಅವನೇ ಈಗ ನನ್ನ ಕಡೆ ಕಾಲು ಚಾಚಿ ಬಿದ್ದಿದ್ದಾನೆ. ಯೋಗ ಸಾಧನೆಯಿಂದ ಮಹಾಸರ್ಪವನ್ನು ಮುರಿಯಬಲ್ಲ ಶಕ್ತಿ ಇದ್ದ ಆತ್ಮಾನಂದ ಈಗ ಶಕ್ತಿಹೀನನಾಗಿ ಕುಳಿತಿದ್ದಾನೆ. ಇದಕ್ಕೆ ಕಾರಣ ಈ ಮಧ್ಯೆ ವರ್ಷಗಟ್ಟಲೆ ಮಾಡಿದ ಸಾಧನೆ ಶಕ್ತಿಯನ್ನು ಕ್ಷಣಕಾಲದ ಮಧ್ಯದ ಆಸೆ ಮಣ್ಣು ಮಾಡಿತು. ಒಂದು ಗಳಿಗೆ ತೃಪ್ತಿ ನೀಡುವ ಆಕರ್ಷಣೆಗಳು ಜೀವಮಾನದ ಸಾಧನೆಯನ್ನು ಹಾಳು ಮಾಡುತ್ತವೆ. ಎಚ್ಚರ ಎಂದರು. ನಾವು ಕಂಡಿದ್ದೇವೆ ಜೀವನದಲ್ಲಿ 4-6 ದಶಕಗಳ ಕಾಲ ಶ್ರಮ ವಹಿಸಿ ಸಾಧನೆಯ ಶಿಖರವನ್ನೇರಿ ಯಾವುದೋ ಕ್ಷುಲ್ಲಕ ಆಸೆಗಳಿಗೆ ಮನತೆತ್ತು ಪ್ರಪಾತಕ್ಕಿಳಿದ ಮಹಾನುಭಾವರನ್ನು. ನಾಯಕತ್ವದಿಂದ ಖಳನಾಯಕತ್ವಕ್ಕೆ ಬಹಳ ಅಂತರವಿಲ್ಲ. ಒಂದು ಕ್ಷುಲ್ಲಕ ಆಕರ್ಷಣೆ ಆ ಬದಲಾವಣೆಯನ್ನು ತಂದುಬಿಡುತ್ತದೆ. ಆದ್ದರಿಂದ ನಾಲಿಗೆಯ ರುಚಿಗೂ ಮತ್ತು ದೇಹದ ಆರೋಗ್ಯಕ್ಕೂ, ಕ್ಷಣಿಕ ಸುಖಕ್ಕೂ ಮತ್ತು ಶಾಶ್ವತ ಸಂತೃಪ್ತಿಗೂ, ವೈಯಕ್ತಿಕ ಲಾಭಕ್ಕೂ ಮತ್ತು ಸಾಮಾಜಿಕ ಸೌಖ್ಯಕ್ಕೂ ಮನಸ್ಸಿನಲ್ಲಿ ತಾಕಲಾಟ ಬಂದಾಗ ಶಾಶ್ವತವಾದದಕ್ಕೆ ಮನ ನೀಡುವುದು ಬುದ್ಧಿವಂತಿಕೆ.